ಮಂಗಳೂರಲ್ಲಿ ಏನು ಘಟನೆ ನಡೆದಿದೆ ಅದರ ಬಗ್ಗೆ ಬಹಳ ಗಂಭೀರವಾಗಿ ಸರ್ಕಾರ ತೆಗೆದುಕೊಂಡಿದೆ. ಯಾವುದೇ ಮುಲಾಜಿಲ್ಲದೆ ಯಾರನ್ನೋ ಹೊರತುಪಡಿಸದೆ ನಾವು ಕ್ರಮ ತಗೊಳ್ತೇವೆ. ಯಾಕೆಂದ್ರೆ ಪ್ರತಿ ಸಾರಿನೂ ಕೂಡ ಈ ರೀತಿ ಆಗ್ತಾ ಇದ್ರೆ ನಾವು ಕಣ್ಮುಚ್ಕೊಂಡು ಸುಮ್ಮನೆ ಕೂರೋದಕ್ಕಾಗೋದಿಲ್ಲ. ಕಾನೂನನ್ನ ಇನ್ನೂ ಎಷ್ಟು ಬಿಗಿ ಮಾಡಬೇಕೋ ಅದನ್ನ ಖಂಡಿತವಾಗಿ ಮಾಡ್ತೀವಿ. ಯಾರನ್ನು ಮುಲಾಜಿಟ್ಕೊಳ್ಳೋದಿಲ್ಲ ನಾವು. ಎರಡನೇದು, ನಾನು ಕಳೆದ ಬಾರಿ ಮರ್ಡರ್ ಆದಾಗ ನಾನೇ ಖುದ್ದಾಗಿ ಹೋಗಿದ್ದೆ. ಆ ಸಂದರ್ಭದಲ್ಲಿ ಅಲ್ಲಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಾವು ಒಂದು ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ಮಾಡ್ತೇವೆ ಅಂತ ಹೇಳಿ ಬಂದಿದ್ದೆ ನಾನು. ಈಗ ಅದಕ್ಕೆ ಸ್ವಲ್ಪ ಫಾರ್ಮ್ಯಾಲಿಟೀಸ್ ಅಂದರೆ ಯಾವ ರೀತಿ ಮಾಡಬೇಕು, ಯಾರು ಅದನ್ನು ಹೆಡ್ ಮಾಡಬೇಕು, ಅವ್ರಿಗೆ ಏನು ಪವರ್ ಕೊಡಬೇಕು, ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಸ್ಟಡಿ ಮಾಡಿ ಅದನ್ನು ಮಾಡಬೇಕು ಅಂತ ಹೇಳಿ ಇವತ್ತು ನಿನ್ನೆ ದಿವಸ ಅದಕ್ಕೆ ಒಂದು ಸರ್ಕಾರಿ ಆದೇಶವನ್ನು ಕೂಡ ಹೊರಡಿಸಿದ್ದೇವೆ. ಆಂಟಿ ಕಮ್ಯುನಲ್ ಫೋರ್ಸನ್ನು ತಕ್ಷಣ ಜಾರಿಗೆ ಬರೋ ರೀತಿಯಲ್ಲಿ ಸರ್ಕಾರ ಆದೇಶ ಹೊರಡಿಸಿದೆ. ಅದಕ್ಕೆ ಏನೆಲ್ಲ ಕ್ರಮ ತಗೋಬೇಕೋ ಅದನ್ನು DG ಅವರು ತಗೊಳ್ತಾರೆ. ನಾವು ಇದನ್ನು ಭಾಳ ಸೂಕ್ಷ್ಮವಾಗಿ ಸೂಕ್ಷ್ಮ ಪ್ರದೇಶ ಅಂತೇಳಿ ಪರಿಗಣಿಸಿದೆ. ಈ ಭಾಗವನ್ನು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಉಡುಪಿ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಈ ರೀತಿ ಕಮ್ಯುನಲ್ ಆಕ್ಟಿವಿಟೀಸ್ಗಳು ಎಲ್ಲೆಲ್ಲಾಗುತ್ತೆ ಇವುಗಳನ್ನ ಭಾಳ ಸೂಕ್ಷ್ಮ ಪ್ರದೇಶಗಳಾಗಿ ನಾವು ಪರಿಗಣಿಸ್ತೇವೆ. ಮತ್ತು ಯಾರನ್ನು ಮುಲಾಜಿಲ್ಲದೆ ನಾನು ಹೇಳೋದಿಲ್ಲ ಏನು ಕ್ರಮ ತಗೊಳ್ತೀವಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಖಂಡಿತವಾಗಿ ಇದನ್ನು ಹತ್ತಿಕ್ಕದೆ ಬಿಡೋದಿಲ್ಲ. ಈ ಏನು ಕೋಮು ಗಲಭೆಗಳಾಗ್ತಾ ಇದೆ ಅಥವಾ ಯಾವುದೇ ಈ ರೀತಿ ಉದ್ದೇಶದಿಂದ ಕೊಲೆಗಳಾಗ್ತಾ ಇದೆ ಅದನ್ನು ಹತ್ತಿಕ್ಕದೆ ಬಿಡೋದಿಲ್ಲ ಸರ್ಕಾರ. ಯಾವ ಮುಲಾಜಿಲ್ಲದೆ ಕೂಡ ನಾವು ಕ್ರಮವನ್ನು ತಗೊಳ್ತೀವಿ. ಸರ್, ಹಿಂದೆ ಕೂಡ ಇಂತಹ ಘಟನೆಗಳು ಆದಂತ ಸಂದರ್ಭದಲ್ಲೂ ಇದೇ ಮಾತನ್ನು ಕೂಡ ಸರ್ಕಾರದಿಂದ ಉತ್ತರ ಬರ್ತಿರುವಂತದ್ದು. ಯಾಕೆ ಪದೇ ಪದೇ ಯಾಕೆ ಆ ಪ್ರದೇಶದಲ್ಲಿ? ಈಗ ಅಲ್ಲಿ ಒಂದು ವಾತಾವರಣ ಕೆಡಿಸ್ಬಿಟ್ಟಿದ್ದಾರೆ. ವಾತಾವರಣ ಕೆಟ್ಟಿದೆ. ಒಬ್ರು ಇವ್ರು ಮರ್ಡರ್ ಮಾಡಿದ್ರೆ ಅವರೊಂದು ಮರ್ಡರ್ ಮಾಡೋದು, ಅವರೊಂದು ಮಾಡಿದ್ರೆ ಇವ್ರು ಮಾಡೋದು, ಈ ರೀತಿ ಈ ದ್ವೇಷ ಭಾವನೆ ಬಂದ್ರೆ ಸಮಾಜ ಎಲ್ಲಿ ಉಳಿಯೋದು? ಅಲ್ಲಿ ಜೀವನ ಮಾಡೋಕ್ಕಾಗುತ್ತಾ? ಅದನ್ನ ಸರ್ಕಾರ ನಾವು ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ. ಖಂಡಿತವಾಗಿ ಇದನ್ನ ನಿಲ್ಲಿಸ್ತೀವಿ, ನಿಲ್ಲಿಸದೆ ಬಿಡೋದಿಲ್ಲ. ಈಗಾಗಲೇ ಸರ್ಕಾರಿ ಆದೇಶ ಸ್ವಲ್ಪ ಲೇಟಾಗಿ ಬಂದ್ರಿ ನೀವು. ಸರ್ಕಾರಿ ಆದೇಶವನ್ನ ನಿನ್ನೆ ದಿವಸನೇ ಬಿಡುಗಡೆ ಮಾಡಿದ್ದೇವೆ. ಅದನ್ನ ನಿನ್ನೆ ಅಲ್ಲಿ ಮಂಗಳೂರಲ್ಲಿ ಹೇಳಿ ಬಂದು ನಾಳೆ ಬೆಳಗ್ಗೆ ಇಲ್ಲಿ ಫೋರ್ಸ್ ಮಾಡೋಕ್ಕಾಗೋದಿಲ್ಲ. ಅದನ್ನ ಯಾವ ರೀತಿ ಮಾಡಬೇಕು, ಅದು ಯಾವ ತೀರ ಸ್ಟ್ರಕ್ಚರ್ ಮಾಡಬೇಕು, ಅದನ್ನೆಲ್ಲ ಇಷ್ಟು ದಿವಸ ಸಮಯ ತಗೊಂಡು ಮಾಡಿದ್ದೇವೆ. ಈಗೇನು ಆಂಟಿ ನಕ್ಸಲ್ ಫೋರ್ಸ್ ಇದೆ ಅದರಲ್ಲೇ ನಾವು ಆಂಟಿ ನಕ್ಸಲ್ ಫೋರ್ಸನ್ನು ಮುಚ್ಚಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದು. ಆ ಫೋರ್ಸನ್ನು ಅರ್ಧ ಭಾಗ ಫೋರ್ಸನ್ನು ಈ ಆಂಟಿ ಕಮ್ಯುನಲ್ ಫೋರ್ಸ್ ಆಗಿ ಕನ್ವರ್ಟ್ ಮಾಡಿ ಅವರಿಗೇನೆಲ್ಲ ಹೆಚ್ಚು ಅಧಿಕಾರ ಬೇಕು ಮತ್ತು ಅವ್ರಿಗೆ ಬೇಕು ಎಲ್ಲ ಸವಲತ್ತುಗಳು ಬೇಕು ಅದೆಲ್ಲ ಕೊಟ್ಟು ನಾವು ಈಗ ಅದನ್ನು ಪ್ರಾರಂಭ ಮಾಡ್ತೀವಿ. ಮೂರು ಜಿಲ್ಲೆಯಲ್ಲಿ ಅಂತ ಹೇಳಿದ್ದೇವೆ, ಶಿವಮೊಗ್ಗ ಮತ್ತು ಉಡುಪಿ ಮತ್ತು ಮಂಗಳೂರು. ಆ ಜಿಲ್ಲೆಗಳಲ್ಲಿ ಹೆಚ್ಚು ಫೋಕಸ್ ಮಾಡಿ ನಾವು ಮಾಡ್ತೇವೆ. ಸರ್, ಕೋಮು ಭಾವನೆಯನ್ನು ಕೆರಳಿಸುವಂತಹ ಪ್ರಯತ್ನಗಳು ಕೂಡ ಅಲ್ಲಿ ಜಾಸ್ತಿ ಆಗ್ತಿದೆ. ಇಲ್ಲ, ನಾವು ಅದಕ್ಕೆ ಒಂದು ಕಡೆ ಕಾನೂನು, ಇನ್ನೊಂದು ಕಡೆ ಶಾಂತಿ ತರೋದಕ್ಕೆ ಏನು ಮಾಡಬೇಕು ಅಂತೇಳಿ ಪೀಸ್ ಮೀಟಿಂಗ್ಸು ಅಥವಾ ಕಮ್ಯುನಿಟಿ ಮೀಟಿಂಗ್ಸು ಇವೆಲ್ಲ ಮಾಡೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ ನಾನು. ಕಳೆದ ಸಾರಿನೂ ಕೊಟ್ಟಿದ್ದೆ ನಾನು. ನೀವು ಪೀಸ್ ಮೀಟಿಂಗ್ಗಳು ಮಾಡಿ ಕಮ್ಯುನಿಟಿ ಲೀಡರ್ಸ್ಗಳನ್ನ ಕರೆದು ಸ್ವಲ್ಪ ಮಾತಾಡಬೇಕು. ಇದನ್ನ ಮಂಗಳೂರನ್ನ, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹೀಗೆ ಬಿಡೋಕ್ಕಾಗಲ್ಲ. ಭಾಳ ಒಂದು ಒಳ್ಳೆ ಜನ ಇರುವಂಥ ಜಿಲ್ಲೆ ಅದು. ಭಾಳ ವಿದ್ಯಾವಂತರಿದ್ದಾರೆ, ಭಾಳ ಬುದ್ಧಿವಂತರಿದ್ದಾರೆ. ಒಳ್ಳೆಯ ಜಿಲ್ಲೆ, ಬೆಳವಣಿಗೆಗೆ ದೃಷ್ಟಿಯಲ್ಲೂ ಕೂಡ ಭಾಳ ಅವಕಾಶಗಳಿರುವಂಥ ಜಿಲ್ಲೆ. ಅದಕ್ಕಾಗಿ ನಾವು ಅದನ್ನು ಹೆಚ್ಚು ಫೋಕಸ್ ಮಾಡಲೇಬೇಕಾಗುತ್ತೆ. ಅಲ್ಲ, ನಾವು ಮಾಡಲೇಬೇಕಲ್ಲ. ಕೊನೆ ಆಗುತ್ತೆ ಅಂತ ವಿಶ್ವಾಸದಿಂದಲೇ ಮಾಡ್ಬೇಕು ನಾವು. ಇಲ್ಲೇ ಇದ್ರೆ ಆಗೋದಿಲ್ಲ ಅಂತೇಳಿ ಅಪನಂಬಿಕೆ ಇಟ್ಕೊಂಡು ಮಾಡೋಕ್ಕಾಗೋದಿಲ್ಲ. ನಾವು ಕೊನೆ ಮಾಡ್ತೀವಿ, ನಾವು ಬಿಡೋದಿಲ್ಲ. ಇಲ್ಲ, ಅದು ಆಟೋಮೆಟಿಕ್ ಆಗಿ ಅದನ್ನೆಲ್ಲ ನಾವು ವೆರಿಫೈ ಮಾಡ್ಕೊಳ್ತೀವಿ. ಈಗ ನೆನ್ನೆ ಅವ್ರು ಮರ್ಡರ್ ಆದ ತಕ್ಷಣ ಸಂಜೆ ಒಳಗಡೆನೆ ನಾವು 4 ಜನನ ಅರೆಸ್ಟ್ ಮಾಡಿದೋ. ಈಗ ಇನ್ನೂ ಅವರ ಹೇಳಿಕೆಗಳಲ್ಲಿ ನಮಗೆ ಕೆಲವೆಲ್ಲ ಭಾಳ ಗಂಭೀರವಾದಂಥ ಮಾಹಿತಿಗಳು ಸಿಕ್ಕಿದಾವೆ. ಅದನ್ನು ಕೂಡ ನಾವು ಉಪಯೋಗ ಮಾಡಿಕೊಂಡು ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ನೋಡಿ, ನಮಗೆ ಎಲ್ಲೋ ಒಂದ್ ಕಡೆ ಜನಪ್ರತಿನಿಧಿಗಳು ಕೂಡ ರಿಸ್ಟ್ರೇಂಟ್ ಇರಬೇಕು. ಅವರು ಪ್ರಚೋದನೆ ಮಾಡಕ್ ಹೋದ್ರೆ ಬೇರೆ
ಯಾವ ರೀತಿ ನೀವು ನಿಲ್ಸಕ್ಕಾಗತ್ತೆ? ನಾವು ಜನಪ್ರತಿನಿಧಿಗಳು ಕೂಡ ಒಂದು ರೀತಿಯಲ್ಲಿ ಶಾಂತಿ ತರೋದಕ್ಕೆ ಎಲ್ಲ ಪ್ರಯತ್ನನೂ ಮಾಡಬೇಕು. ಸರ್, ತಾವು ನಿನ್ನೆ ಎಐಸಿಸಿ ನಾಯಕರು ಭೇಟಿಯಾಗಿದ್ರಿ, ಸೊ ಏನಾದರೂ ಅದೆಲ್ಲ ಏನು ಮಾತಾಡಲ್ಲ. ಮಂಗಳೂರಲ್ಲಿ ಏನು ಘಟನೆ ನಡೆದಿದೆ ಅದ್ರ ಬಗ್ಗೆ ಬಹಳ ಗಂಭೀರವಾಗಿ ಸರ್ಕಾರ ತೆಗೆದುಕೊಂಡಿದೆ. ಯಾವುದೇ ಮುಲಾಜಿಲ್ಲದೆ ಯಾರನ್ನೋ ಹೊರತುಪಡಿಸದೆ ನಾವು ಕ್ರಮ ತಗೊಳ್ತೇವೆ. ಯಾಕೆಂದ್ರೆ ಪ್ರತಿ ಸಾರಿನೂ ಕೂಡ ಈ ರೀತಿ ಆಗ್ತಾ ಇದ್ರೆ ನಾವು ಕಣ್ಮುಚ್ಕೊಂಡು ಸುಮ್ಮನೆ ಕೂರೋದಕ್ಕಾಗೋದಿಲ್ಲ. ಕಾನೂನನ್ನ ಇನ್ನೂ ಎಷ್ಟು ಬಿಗಿ ಮಾಡಬೇಕೋ ಅದನ್ನ ಖಂಡಿತವಾಗಿ ಮಾಡ್ತೀವಿ. ಯಾರನ್ನು ಮುಲಾಜಿಟ್ಕೊಳ್ಳೋದಿಲ್ಲ ನಾವು. ಎರಡನೇದು, ನಾನು ಕಳೆದ ಬಾರಿ ಮರ್ಡರ್ ಆದಾಗ ನಾನೇ ಖುದ್ದಾಗಿ ಹೋಗಿದ್ದೆ. ಆ ಸಂದರ್ಭದಲ್ಲಿ ಅಲ್ಲಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಾವು ಒಂದು ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ಮಾಡ್ತೇವೆ ಅಂತ ಹೇಳಿ ಬಂದಿದ್ದೆ ನಾನು. ಈಗ ಅದಕ್ಕೆ ಸ್ವಲ್ಪ ಫಾರ್ಮ್ಯಾಲಿಟೀಸ್, ಅಂದರೆ ಯಾವ ರೀತಿ ಮಾಡಬೇಕು, ಯಾರು ಅದನ್ನು ಹೆಡ್ ಮಾಡಬೇಕು, ಅವ್ರಿಗೆ ಏನು ಪವರ್ ಕೊಡಬೇಕು, ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಸ್ಟಡಿ ಮಾಡಿ ಅದನ್ನು ಮಾಡಬೇಕು ಅಂತ ಹೇಳಿ ಇವತ್ತು ನಿನ್ನೆ ದಿವಸ ಅದಕ್ಕೆ ಒಂದು ಸರ್ಕಾರಿ ಆದೇಶವನ್ನು ಕೂಡ ಹೊರಡಿಸಿದ್ದೇವೆ. ಆಂಟಿ ಕಮ್ಯುನಲ್ ಫೋರ್ಸನ್ನು ತಕ್ಷಣ ಜಾರಿಗೆ ಬರೋ ರೀತಿಯಲ್ಲಿ ಸರ್ಕಾರ ಆದೇಶ ಹೊರಡಿಸಿದೆ. ಅದಕ್ಕೆ ಏನೆಲ್ಲ ಕ್ರಮ ತಗೋಬೇಕೋ ಅದನ್ನು DG ಅವರು ತಗೊಳ್ತಾರೆ. ನಾವು ಇದನ್ನು ಭಾಳ ಸೂಕ್ಷ್ಮವಾಗಿ ಸೂಕ್ಷ್ಮ ಪ್ರದೇಶ ಅಂತೇಳಿ ಪರಿಗಣಿಸಿದೆ. ಈ ಭಾಗವನ್ನು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಉಡುಪಿ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಈ ರೀತಿ ಕಮ್ಯುನಲ್ ಆಕ್ಟಿವಿಟೀಸ್ಗಳು ಎಲ್ಲೆಲ್ಲಾಗುತ್ತೆ ಇವುಗಳನ್ನ ಭಾಳ ಸೂಕ್ಷ್ಮ ಪ್ರದೇಶಗಳಾಗಿ ನಾವು ಪರಿಗಣಿಸ್ತೇವೆ. ಮತ್ತು ಯಾರನ್ನು ಮುಲಾಜಿಲ್ಲದೆ ನಾನು ಹೇಳೋದಿಲ್ಲ ಏನು ಕ್ರಮ ತಗೊಳ್ತೀವಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಖಂಡಿತವಾಗಿ ಇದನ್ನು ಹತ್ತಿಕ್ಕದೆ ಬಿಡೋದಿಲ್ಲ. ಈ ಏನು ಕೋಮು ಗಲಭೆಗಳಾಗ್ತಾ ಇದೆ ಅಥವಾ ಯಾವುದೇ ಈ ರೀತಿ ಉದ್ದೇಶದಿಂದ ಕೊಲೆಗಳಾಗ್ತಾ ಇದೆ ಅದನ್ನು ಹತ್ತಿಕ್ಕದೆ ಬಿಡೋದಿಲ್ಲ ಸರ್ಕಾರ. ಯಾವ ಮುಲಾಜಿಲ್ಲದೆ ಕೂಡ ನಾವು ಕ್ರಮವನ್ನು ತಗೊಳ್ತೀವಿ. ಸರ್, ಹಿಂದೆ ಕೂಡ ಇಂತಹ ಘಟನೆಗಳು ಆದಂತ ಸಂದರ್ಭದಲ್ಲೂ ಇದೇ ಮಾತನ್ನು ಕೂಡ ಸರ್ಕಾರದಿಂದ ಉತ್ತರ ಬರ್ತಿರುವಂತದ್ದು. ಯಾಕೆ ಆ ಪ್ರದೇಶದಲ್ಲಿ ಈಗ ಅಲ್ಲಿ ಒಂದು ವಾತಾವರಣ ಕೆಡಿಸ್ಬಿಟ್ಟಿದ್ದಾರೆ. ವಾತಾವರಣ ಕೆಟ್ಟಿದೆ. ಒಬ್ರು ಇವ್ರು ಮರ್ಡರ್ ಮಾಡಿದ್ರೆ ಅವರೊಂದು ಮರ್ಡರ್ ಮಾಡೋದು, ಅವರೊಂದು ಮಾಡಿದ್ರೆ ಇವ್ರು ಮಾಡೋದು, ಈ ರೀತಿ ಈ ದ್ವೇಷ ಭಾವನೆ ಬಂದ್ರೆ ಸಮಾಜ ಎಲ್ಲಿ ಉಳಿಯೋದು? ಅಲ್ಲಿ ಜೀವನ ಮಾಡೋಕ್ಕಾಗುತ್ತಾ? ಅದನ್ನ ಸರ್ಕಾರ ನಾವು ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ. ಖಂಡಿತವಾಗಿ ಇದನ್ನ ನಿಲ್ಲಿಸ್ತೀವಿ, ನಿಲ್ಲಿಸದೆ ಬಿಡೋದಿಲ್ಲ. ಈಗಾಗಲೇ ಸರ್ಕಾರಿ ಆದೇಶ ಸ್ವಲ್ಪ ಲೇಟಾಗಿ ಬಂದ್ರಿ ನೀವು. ಸರ್ಕಾರಿ ಆದೇಶವನ್ನ ನಿನ್ನೆ ದಿವಸನೇ ಬಿಡುಗಡೆ ಮಾಡಿದ್ದೇವೆ. ಅದನ್ನ ನಿನ್ನೆ ಅಲ್ಲಿ ಮಂಗಳೂರಲ್ಲಿ ಹೇಳಿ ಬಂದು ನಾಳೆ ಬೆಳಗ್ಗೆ ಇಲ್ಲಿ ಫೋರ್ಸ್ ಮಾಡೋಕ್ಕಾಗೋದಿಲ್ಲ. ಅದನ್ನ ಯಾವ ರೀತಿ ಮಾಡಬೇಕು, ಅದು ಯಾವ ತೀರ ಸ್ಟ್ರಕ್ಚರ್ ಮಾಡಬೇಕು, ಅದನ್ನೆಲ್ಲ ಇಷ್ಟು ದಿವಸ ಸಮಯ ತಗೊಂಡು ಮಾಡಿದ್ದೇವೆ. ಈಗೇನು ಆಂಟಿ ನಕ್ಸಲ್ ಫೋರ್ಸ್ ಇದೆ ಅದರಲ್ಲೇ ನಾವು ಆಂಟಿ ನಕ್ಸಲ್ ಫೋರ್ಸನ್ನು ಮುಚ್ಚಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದು. ಆ ಫೋರ್ಸನ್ನು ಅರ್ಧ ಭಾಗ ಫೋರ್ಸನ್ನು ಈ ಆಂಟಿ ಕಮ್ಯುನಲ್ ಫೋರ್ಸ್ ಆಗಿ ಕನ್ವರ್ಟ್ ಮಾಡಿ ಅವರಿಗೇನೆಲ್ಲ ಹೆಚ್ಚು ಅಧಿಕಾರ ಬೇಕು ಮತ್ತು ಅವ್ರಿಗೆ ಬೇಕು ಎಲ್ಲ ಸವಲತ್ತುಗಳು ಬೇಕು ಅದೆಲ್ಲ ಕೊಟ್ಟು ನಾವು ಈಗ ಅದನ್ನು ಪ್ರಾರಂಭ ಮಾಡ್ತೀವಿ. ಮೂರು ಜಿಲ್ಲೆಯಲ್ಲಿ ಅಂತ ಹೇಳಿದ್ದೇವೆ, ಶಿವಮೊಗ್ಗ ಮತ್ತು ಉಡುಪಿ ಮತ್ತು ಮಂಗಳೂರು. ಆ ಜಿಲ್ಲೆಗಳಲ್ಲಿ ಹೆಚ್ಚು ಫೋಕಸ್ ಮಾಡಿ ನಾವು ಮಾಡ್ತೇವೆ. ಸರ್, ಕೋಮು ಭಾವನೆಯನ್ನು ಕೆರಳಿಸುವಂತಹ ಪ್ರಯತ್ನಗಳು ಕೂಡ ಅಲ್ಲಿ ಜಾಸ್ತಿ ಆಗ್ತಿದೆ. ಇಲ್ಲ, ನಾವು ಅದಕ್ಕೆ ಒಂದು ಕಡೆ ಕಾನೂನು, ಇನ್ನೊಂದು ಕಡೆ ಶಾಂತಿ ತರೋದಕ್ಕೆ ಏನು ಮಾಡಬೇಕು ಅಂತೇಳಿ ಪೀಸ್ ಮೀಟಿಂಗ್ಸು ಅಥವಾ ಕಮ್ಯುನಿಟಿ ಮೀಟಿಂಗ್ಸು ಇವೆಲ್ಲ ಮಾಡೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ ನಾನು. ಕಳೆದ ಸಾರಿನೂ ಕೊಟ್ಟಿದ್ದೆ ನಾನು. ನೀವು ಪೀಸ್ ಮೀಟಿಂಗ್ಗಳು ಮಾಡಿ ಕಮ್ಯುನಿಟಿ ಲೀಡರ್ಸ್ಗಳನ್ನ ಕರೆದು ಸ್ವಲ್ಪ ಮಾತಾಡಬೇಕು. ಇದನ್ನ ಮಂಗಳೂರನ್ನು, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹೀಗೆ ಬಿಡೋಕ್ಕಾಗಲ್ಲ. ಭಾಳ ಒಂದು ಒಳ್ಳೆ ಜನ ಇರುವಂಥ ಜಿಲ್ಲೆ ಅದು. ಭಾಳ ವಿದ್ಯಾವಂತರಿದ್ದಾರೆ, ಭಾಳ ಬುದ್ಧಿವಂತರಿದ್ದಾರೆ. ಒಳ್ಳೆಯ ಜಿಲ್ಲೆ, ಬೆಳವಣಿಗೆಗೆ ದೃಷ್ಟಿಯಲ್ಲೂ ಕೂಡ ಭಾಳ ಅವಕಾಶಗಳಿರುವಂಥ ಜಿಲ್ಲೆ. ಅದಕ್ಕಾಗಿ ನಾವು ಅದನ್ನು ಹೆಚ್ಚು ಫೋಕಸ್ ಮಾಡಲೇಬೇಕಾಗುತ್ತೆ. ಅಲ್ಲ, ನಾವು ಮಾಡಲೇಬೇಕಲ್ಲ, ಕೊನೆ ಆಗುತ್ತೆ ಅಂತ ವಿಶ್ವಾಸದಿಂದಲೇ ಮಾಡ್ಬೇಕು ನಾವು. ಇಲ್ಲೇ ಇದ್ರೆ ಆಗೋದಿಲ್ಲ ಅಂತೇಳಿ ಅಪನಂಬಿಕೆ ಇಟ್ಕೊಂಡು ಮಾಡೋಕ್ಕಾಗೋದಿಲ್ಲ. ನಾವು ಕೊನೆ ಮಾಡ್ತೀವಿ, ನಾವು ಬಿಡೋದಿಲ್ಲ. ಇಲ್ಲ, ಅದು ಆಟೋಮೆಟಿಕ್ ಆಗಿ ಅದನ್ನೆಲ್ಲ ನಾವು ವೆರಿಫೈ ಮಾಡ್ಕೊಳ್ತೀವಿ. ಈಗ ನೆನ್ನೆ ಅವ್ರು ಮರ್ಡರ್ ಆದ ತಕ್ಷಣ ಸಂಜೆ ಒಳಗಡೆನೆ ನಾವು 4 ಜನನ ಅರೆಸ್ಟ್ ಮಾಡಿದೋ. ಈಗ ಇನ್ನೂ ಅವರ ಹೇಳಿಕೆಗಳಲ್ಲಿ ನಮಗೆ ಕೆಲವೆಲ್ಲ ಭಾಳ ಗಂಭೀರವಾದಂಥ ಮಾಹಿತಿಗಳು ಸಿಕ್ಕಿದಾವೆ.
ಅದನ್ನು ಕೂಡ ನಾವು ಉಪಯೋಗ ಮಾಡಿಕೊಂಡು ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ಆಗ್ತಾ ಇದೆ ಸರ್, ಆದ್ರೆ ಅಲ್ಲಿ ಬೇರೆ ಬೇರೆ ರೀತಿಯಲ್ಲೂ ಸಹ ಪ್ರಯತ್ನಗಳು ಆಗ್ಬೇಕು. ಪ್ರಚೋದನಕಾರಿ ಭಾಷಣಗಳು, ಹಿಂದುತ್ವ ಅನ್ನೋದೊಂದ್ ಕಡೆ ನೋಡಿ, ನಮಗೆ ಎಲ್ಲೋ ಒಂದ್ ಕಡೆ ಜನಪ್ರತಿನಿಧಿಗಳು ಕೂಡ ರಿಸ್ಟ್ರೇಂಟ್ ಇರಬೇಕು. ಅವರು ಪ್ರಚೋದನೆ ಮಾಡಕ್ ಹೋದ್ರೆ ಬೇರೆ ಯಾವ ರೀತಿ ನೀವು ನಿಲ್ಸಕ್ಕಾಗತ್ತೆ? ನಾವು ಜನಪ್ರತಿನಿಧಿಗಳು ಕೂಡ ಒಂದು ರೀತಿಯಲ್ಲಿ ಶಾಂತಿ ತರೋದಕ್ಕೆ ಎಲ್ಲ ಪ್ರಯತ್ನನೂ ಮಾಡಬೇಕು. ಸರ್, ತಾವು ನಿನ್ನೆ AICC ನಾಯಕರು ಭೇಟಿಯಾಗಿದ್ರಿ, ಸೊ ಏನಾದ್ರು ಅದೆಲ್ಲ ಏನು ಮಾತಾಡಲ್ಲ.